ಚತುರ್ದಶೋಧ್ಯಾಯ 14ನೇ ದಿನದ ಪಾರಾಯಣ. ಬ್ರಾಹ್ಮಣ ಸ್ತ್ರೀ ಪತಿಯೊಂದಿಗೆ ಸ್ವರ್ಗಕ್ಕೆ ತೆರಳಿದ್ದು. ಓ ದಿಲೀಪ ಮಹಾರಾಜನೇ, ಮಾಘ ಮಾಸದಲ್ಲಿ ಸ್ನಾನ ಮಾಡುವುದರಿಂದ ಉಂಟಾಗುವ ಫಲವನ್ನು ಪಾರ್ವತಿಗೆ ಈಶ್ವರನು ಹೇಳಿದ್ದನ್ನು ಕೇಳಿದೆಯಲ್ಲ. ಹಾಗೆಯೇ ಒಬ್ಬ ವಿಪ್ರಕನ್ಯೆಯು ತನ್ನ ಪತಿಯೊಂದಿಗೆ ಹೇಗೆ ವಿಷ್ಣು ಸಾಯುಜ್ಯವನ್ನು ಹೊಂದಿದಳೋ ವಿವರಿಸುತ್ತೇನೆ ಎಂದು ವಸಿಷ್ಠರು ಹೀಗೆ ಹೇಳುತ್ತಾರೆ. ಹಿಂದೆ ಕಾಶ್ಮೀರದಲ್ಲಿರುವ ಒಂದು ಗ್ರಾಮದಲ್ಲಿ ಸುಬುದ್ಧಿ ಎಂಬ ಬ್ರಾಹ್ಮಣನಿದ್ದನು. ಆತ ಚತುರ್ವೇದಗಳನ್ನು ವ್ಯಾಸಂಗ ಮಾಡಿ ಅರ್ಥ ತಾತ್ಪರ್ಯಗಳನ್ನು ಸಹಿತ ವರ್ಣಿಸಬಲ್ಲ ಪಂಡಿತನಾಗಿದ್ದನು. ಸುಬುದ್ಧ ಎಂಬ ಹೆಸರಿಗೆ ತಕ್ಕಂತೆ ವಿದ್ಯೆಯಲ್ಲಿ ಉನ್ನತ ಪಾಂಡಿತ್ಯ ಪಡೆದಿದ್ದನು. ಹಿರಿಯರನ್ನು ಗೌರವಿಸುತ್ತಾ ಭೂತದಯಿ ಉಳ್ಳವನಾಗಿ ಎಲ್ಲರ ಮೆಚ್ಚುಗೆಗೂ ಪಾತ್ರನಾಗಿದ್ದನು. ಆತ ದೊಡ್ಡ ಪಂಡಿತನಾದುದರಿಂದ ಅನೇಕ ಮಂದಿ ಇತರ ಪಂಡಿತರು ಆತನ ಬಳಿ ಶಿಷ್ಯರಾಗಿದ್ದರು. ಆ ಬ್ರಾಹ್ಮಣನಿಗೆ 16 ವರ್ಷದ ಮಗಳಿದ್ದಳು. ಆಕೆಯ ಹೆಸರು ಸುಶೀಲ. ಆಕೆಯು ಬಹುರೂಪವತಿಯಾಗಿದ್ದಳು. ಸುಗುಣರಾಶಿಯೂ ಆಗಿದ್ದ ತನ್ನ ಮಗಳನ್ನು ಯಾರಿಗೆ ಕೊಟ್ಟು ಮದುವೆ ಮಾಡುವುದೆಂದು ತಂದೆಯಾದ ಸುಬುದ್ಧಿ ಯೋಚಿಸುತ್ತಿದ್ದನು. ಒಂದು ದಿನ ಸುಮಿತ್ರನೆಂಬ ಶಿಷ್ಯನೊಬ್ಬ ಗುರುಗಳ ಮನೆಯಲ್ಲಿ ನಡೆಯುವ ದೈವ ಕಾರ್ಯಕ್ಕೆ ಪೂಜಾ ದ್ರವ್ಯವನ್ನು ತರುವುದಕ್ಕಾಗಿ ಕಾಡಿಗೆ ಹೊರಟು ನಿಂತಾಗ ದಾರಿಯಲ್ಲಿರುವ ಉದ್ಯಾನವನದಲ್ಲಿ ಸುಶೀಲ ತನ್ನ ಸ್ನೇಹಿತೆಯೊಂದಿಗೆ ಚೆಂಡಾಟ ಆಡುತ್ತಿದ್ದಳು. ಆ ಚೆಂಡು ಹೊರಗೆ ಬಿದ್ದುದರಿಂದ ಉದ್ಯಾನವನದಿಂದ ಹೊರಬಂದ ಸುಶೀಲ ಸುಮಿತ್ರನನ್ನು ನೋಡಿದಳು. ಸುಮಿತ್ರನು ಕೂಡ ಯುಕ್ತ ವಯಸ್ಸನವನಾಗಿದ್ದು ಸೊಗಸಾದ ಅಂಗಸೌಷ್ಠವವುಳ್ಳವನು, ವಿಶಾಲವಾದ ವಕ್ಷಸ್ಥಳ ಉಳ್ಳವನಾಗಿ ಬಂಗಾರದ ಕಾಂತಿಯುಳ್ಳ ರೂಪವಂತನು. ಆತನ ಅಂದವನ್ನು ನೋಡಿದ ಕೂಡಲೇ ಸುಶೀಲ ಬೆರಗಾಗಿ ಹೋದಳು. ಆತನನ್ನೇ ತದೇಕ ದೃಷ್ಟಿಯಿಂದ ನೋಡಿ ಆತನ ಹಿಂದೆ ಬಿದ್ದಳು. ಸುಮಿತ್ರನು ತನ್ನ ಕಾರ್ಯಾರ್ಥವಾಗಿ ಬಹಳ ದೂರ ಹೊರಟು ಹೋದನು. ಹಾಗೆಯೇ ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಒಂದು ಸರೋವರದ ತುಂಬ ಕಮಲದ ಹೂಗಳು ಅರಳಿದ್ದವು. ದುಂಬಿಗಳು ಗುಂಪು ಗುಂಪಾಗಿ ಹಾರಿ ಕಮಲದ ಹೂವಿನಲ್ಲಿರುವ ಮಧುವನ್ನು ಹೀರುತ್ತಾ ಮತ್ತೇರಿ ಹಾರುತ್ತಿದ್ದವು. ಅಲ್ಲಿರುವ ವಿವಿಧ ಫಲವೃಕ್ಷಗಳು ಹೂಗಳಿಂದ ಹಣ್ಣುಗಳಿಂದ ತುಂಬಿ ತುಳುಕಾಡುತ್ತಿದ್ದವು. ಕೋಗಿಲೆಗಳು ತಮ್ಮ ಮಧುರ ಕಂಠ ತೆರೆದು ಹಾಡುತ್ತಿದ್ದವು. ಗಂಡು ನವಿಲುಗಳು ಹೆಣ್ಣು ನವಿಲುಗಳು ತಮ್ಮ ಅಂದವನ್ನು ತೋರಿಸುವುದಕ್ಕಾಗಿ ತಮ್ಮ ತಮ್ಮ ಗರಿಗಳನ್ನು ಬಿಚ್ಚಿ ನರ್ತಿಸುತ್ತಿದ್ದವು. ಸುಮಿತ್ರನು ದೂರ ಪ್ರಯಾಣದಿಂದ ದಣಿದಿದ್ದರಿಂದ ಆ ಹಿತವಾದ ನೀರನ್ನು ಕುಡಿದು ಮರದ ನೆರಳಿನಲ್ಲಿ ವಿಶ್ರಮಿಸುತ್ತಿದ್ದನು. ಹಿಂಬಾಲಿಸಿ ಬಂದ ಸುಶೀಲ ಅಲ್ಲಿಯ ಪ್ರಕೃತಿಯ ರಮಣೀಯತೆಯನ್ನು ನೋಡಿ ಮಲ್ಲಿಗೆ, ಜಾಜಿ, ಸಂಪಿಗೆ ಹೂಗಳ ಪರಿಮಳಕ್ಕೆ ಮನ್ಮಥವಾಂಛೆಯಿಂದ ಅಮಲುಗೊಂಡವಳಾಗಿ ಮರದ ಕೆಳಗೆ ವಿಶ್ರಮಿಸುತ್ತಿದ್ದ ಸುಮಿತ್ರನ ಸಮೀಪಕ್ಕೆ ಬಂದು ನಿಂತಳು. ಸುಮಿತ್ರನ ಸೌಂದರ್ಯವನ್ನು ಕಣ್ಣಾರೆ ನೋಡಿ ಸ್ಪಂದಿಸಿದಳು. ಅಲ್ಲದೆ ತಾನೇ ಸುಮಿತ್ರನನ್ನು ಮಾತನಾಡಿಸಿದಳು. ಓ ಅಂದಗಾರ ಸುಮಿತ್ರ, ನಿನ್ನನ್ನು ನೋಡಿದಾಗಿನಿಂದ ನನ್ನ ಮನಸ್ಸು ನನ್ನ ಹಿಡಿತದಲ್ಲಿಲ್ಲ. ಅದಕ್ಕೆ ನಿನ್ನ ಹಿಂದೆ ಇಷ್ಟು ದೂರ ಬಂದೆ. ಈ ಏಕಾಂತ ಪ್ರದೇಶದಲ್ಲಿ ನನ್ನನ್ನು ಅಪ್ಪಿಕೊಂಡು ನನ್ನೊಂದಿಗೆ ಕೂಡು. ನಿನ್ನ ವಯಸ್ಸು ನನ್ನ ವಯಸ್ಸು ಸರಿಸಮಾನ. ಇಬ್ಬರೂ ಆಯ್ದು ಕುದುರಿಸಿದ ಜೋಡಿಯಂತಿದ್ದೇವೆ. ರತಿಮನ್ಮಥರಂತೆ ಒಂದಾಗಿ ಬಿಡೋಣ. ಆ ಮರದ ಮೇಲಿರುವ ಪಕ್ಷಿಗಳ ಜೋಡಿಯನ್ನು ನೋಡು. ಮಧುವನ್ನು ಕುಡಿದು ಅಮಲೇರಿದ ಆ ದುಂಬಿಗಳ ಜೋಡಿಯನ್ನು ನೋಡು ಹೇಗಿವೆಯೋ. ಆದುದರಿಂದ ಬಾ, ನನ್ನ ಯೌವನ ಬಿಂಕವನ್ನು ಆಘ್ರಾಣಿಸು. ಸಮಯವನ್ನು ವ್ಯರ್ಥ ಮಾಡಬೇಡ. ನನ್ನ ಸುಕೋಮಲವಾದ ಶರೀರ, ಸೂಕ್ಷ್ಮವಾದ ಅಂಗಾಂಗಗಳನ್ನು ನಿನಗೆ ಅರ್ಪಿಸುತ್ತೇನೆ. ನೀನು ಮನ್ಮಥನಂತೆ ಬಂದು ನನ್ನನ್ನು ಅಪ್ಪಿಕೋ ಎಂದು ಪರಿಪರಿ ವಿಧಗಳಿಂದ ಆ ವಿಪ್ರಕುಮಾರಿಯು ಪ್ರಚೋದಿಸಿದಳು. ಆಗ ಸುಮಿತ್ರನು ಅಚೇತನನಾಗಿ ಬಾಯಿಯಿಂದ ಮಾತು ಬಾರದೆ ಶಿಲಾವಿಗ್ರಹದಂತೆ ನಿಂತನು. ಸ್ವಲ್ಪ ಹೊತ್ತಿನ ಬಳಿಕ, ಬಾಲೆ, ನಿನ್ನ ಮಾತು ಕೇಳುತ್ತಿದ್ದರೆ ಹುಚ್ಚಿಯಂತಿದ್ದೀಯ. ನಿನಗೆ ಯಾವುದಾದರೂ ಗ್ರಹ ಆವರಿಸಿದೆಯೇ ಎಂಬ ಅನುಮಾನ ಉಂಟಾಗುತ್ತಿದೆ. ಅದೂ ಅಲ್ಲದೆ ನೀನು ನನ್ನ ಗುರುಪುತ್ರಿ. ನಾನು ನಿನಗೆ ಅಣ್ಣನಾಗುತ್ತೇನೆ. ನೀನು ನನಗೆ ತಂಗಿಯ ಸಮಾನಳು. ನಿನ್ನ ಮನಸ್ಸನ್ನು ಅಂಕಿತದಲ್ಲಿಟ್ಟುಕೊಳ್ಳಲಾಗದ ಸ್ಥಿತಿಯಲ್ಲಿದ್ದೀಯ. ನೀನು ಎಷ್ಟೇ ಅಂದಗಾತಿಯಾದರೂ ಎಲ್ಲೇ ಮೀರಿ ವರ್ತಿಸುವುದು ಸರಿಯಲ್ಲ. ಅದೂ ಅಲ್ಲದೆ ನೀನು ವಿದ್ಯಾವಂತೆ, ಪುಣ್ಯವತಿ. ಆದ್ದರಿಂದ ನಿನ್ನ ಪ್ರಯತ್ನವನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಕಷ್ಟಗಳು ಎದುರಾಗುತ್ತವೆ. ವಾವೆ ವರಸೆಗಳಿಲ್ಲದೆ ಮನ್ಮಥಾಗ್ನಿಗೆ ಬಲೆಯಾಗಿ ನಾವಿಬ್ಬರು ಮಿಲನ ಹೊಂದಿದರೆ ಆ ಮಹಾಪಾತಕ ಸೂರ್ಯಚಂದ್ರರಿರುವವರೆಗೂ ನಾವೆಷ್ಟೇ ಜನ್ಮವೆತ್ತಿದರೂ ಯಾವ ಯಾವ ಜನ್ಮಗಳನ್ನು ಎತ್ತಿದರೂ ನಮ್ಮನ್ನು ಬೆನ್ನಟ್ಟುತ್ತಲೇ ಇರುತ್ತದೆ. ಆ ನರಕ ಯಾತನೆಯಿಂದ ನಾವು ವಿಮುಕ್ತಿ ಹೊಂದಲಾರೆವು. ಆದ್ದರಿಂದ ನಿನ್ನ ಕೋರಿಕೆಯನ್ನು ಒಪ್ಪಲಾರೆನು.
ಈಗಲೇ ಬಹಳ ತಡವಾಗಿದೆ. ಮನೆ ಬಿಟ್ಟು ನನ್ನ ಹಿಂದೆ ಬಂದಂತೆ ಗುರುಗಳಿಗೆ ತಿಳಿದರೆ ನಿನ್ನನ್ನು ದಂಡಿಸುತ್ತಾರೆ. ಆದ್ದರಿಂದ ಬಾ, ಸವಿದೆಗಳನ್ನು, ದರ್ಭೆಗಳನ್ನು, ಪುಷ್ಪ ಇತ್ಯಾದಿ ಆಶ್ರಮ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗೋಣ ಎಂದು ಸುಮಿತ್ರನು ಅನೇಕ ರೀತಿಯಲ್ಲಿ ಬೋಧಿಸಿದನು. ಆಗ ಆ ಯುವತಿ, ಬಂಗಾರ, ರತ್ನ, ವಿದ್ಯೆ, ಅಮೃತ, ಸ್ತ್ರೀ ತನಗೆ ತಾನಾಗಿಯೇ ಬಂದಾಗ ನಿರಾಕರಿಸುವವನು ಮೂರ್ಖನೇ ಹೊರತು ವಿವೇಕವಂತನಲ್ಲ. ನನ್ನ ಪರಿಪೂರ್ಣ ಯೌವನವನ್ನು, ನನ್ನ ಶರೀರ ಸಮಸ್ತವನ್ನು ನಿನಗೆ ಅರ್ಪಿಸುತ್ತಿದ್ದರೂ ನಿರಾಕರಿಸುತ್ತೀಯಲ್ಲವೇ? ಸರಿ, ನಾನಿನ್ನೂ ಒಂಟಿಯಾಗಿ ಆಶ್ರಮಕ್ಕೆ ಹೋಗಲಾರೆ. ನಾನೀಗಲೇ ಪ್ರಾಣತ್ಯಾಗ ಮಾಡುತ್ತೇನೆ. ನಿನ್ನಿಂದಲೇ ಒಬ್ಬ ಕನ್ಯೆ ಸತ್ತು ಹೋದಳೆಂದು ಹಲವಾರು ಜನ ನಿನ್ನನ್ನು ಆಡಿಕೊಳ್ಳುತ್ತಾರೆ. ನನ್ನನ್ನು ಒಂಟಿಯಾಗಿ ಈ ಕಾನನದಲ್ಲಿ ಬಿಟ್ಟು ಆಶ್ರಮ ಸೇರಿದರೆ ನನ್ನ ತಂದೆ ನಿನ್ನನ್ನು ಬಿಡುತ್ತಾರೆಯೇ? ನನ್ನ ಮಗಳಲ್ಲಿ ದಂಡಿಸದಿರುವರೇ? ಈಗಾಗಲೇ ನನ್ನ ಗೆಳತಿಯರು ನಾನು ನಿನ್ನೊಂದಿಗೆ ಕಾಡಿಗೆ ಹೋದನೆಂದು ಹೇಳೇ ಇರುತ್ತಾರಲ್ಲವೇ? ಕಾಮಬಾಧೆಯನ್ನು ಭರಿಸಲಾಗುತ್ತಿಲ್ಲ. ನನ್ನೊಂದಿಗೆ ಕೂಡು, ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೋ ಎಂದು ನುಡಿದಳು. ಸುಮಿತ್ರನು ಆಕೆಯ ದೀನಾಲಾಪನೆಯನ್ನು ಆಲಿಸಿ ಇಕ್ಕಟ್ಟಿನ ಸ್ಥಿತಿಗೆ ಸಿಲುಕಿ ತೊಳಲಾಡಿದನು. ಸ್ವಲ್ಪ ಹೊತ್ತು ಯೋಚಿಸಿ ಆ ಬ್ರಾಹ್ಮಣ ಯುವತಿಯೊಂದಿಗೆ ರತಿಕ್ರೀಡೆಯಾಡಲು ನಿಶ್ಚಯಿಸಿಕೊಂಡನು. ಶಂಕರಿ, ಈ ರೀತಿಯಾಗಿ ಅವರಿಬ್ಬರೂ ಆ ಸರೋವರ ಸಮೀಪದಲ್ಲೊಂದು ಪ್ರದೇಶವನ್ನು ಶುಭ್ರ ಮಾಡಿ ಅಲ್ಲಿ ಮೃದುವಾದ ಪತ್ರೆಗಳನ್ನು, ನಾನಾ ವಿಧ ಸುವಾಸನೆಗಳನ್ನು ಚೆಲ್ಲಿ, ಪುಷ್ಪಗಳನ್ನು ಅಲಂಕರಿಸಿ, ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಮುದಗೊಂಡು ಕಾಮತೃಷೆಯನ್ನು ತೀರಿಸಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಚಂಡಾಟ ಆಡಿ ಕುಣಿದು ಕುಪ್ಪಳಿಸಿ ಕೇಕೆ ಹಾಕುತ್ತಾ ಓಡುತ್ತಾ ಆಟವಾಡಿದರು. ಅವರ ಕಾಮ ವಿಚಾರವನ್ನು ನೋಡಿ ಪಕ್ಷಿಗಳು ನಾಚಿ ಆ ಸ್ಥಳದಿಂದ ಹಾರಿಹೋದವು. ಸರೋವರದಲ್ಲಿನ ಕಮಲಗಳು ತಲೆಗಳು ಬಾಗುವಂತೆ ಆ ನೀರಿನಲ್ಲಿ ಬಾಗಿದವು. ಸೂರ್ಯನು ಮೋಡಗಳ ಮರೆಯಲ್ಲಡಗಿದನು. ಪದೇ ಪದೇ ಅನ್ಯೋನ್ಯ ಚುಂಬನವನ್ನು ನೋಡಲಾಗದೆ ಮಧು ಸೇವಿಸಿ ಮತ್ತೇರಿದ ದುಂಬಿಗಳು ಕೂಡ ನಾಚಿದವು. ಈ ರೀತಿಯಾಗಿ ಅವರು ಉಲ್ಲಾಸದಿಂದ ಸ್ವಲ್ಪ ಹೊತ್ತಿದ್ದು ಸಮಿತ್ತು ಶುಕ ಪುಷ್ಪಗಳನ್ನು, ನಾನಾ ವಿಧ ಫಲಗಳನ್ನು ಸಂಗ್ರಹಿಸಿ ಆಶ್ರಮದ ದಾರಿ ಹಿಡಿದು ಆಶ್ರಮ ಸೇರಿದರು. ಸುಮಿತ್ರನು ಗುರುಗಳಿಗೆ ನಮಸ್ಕರಿಸಿ ತಂದ ಪೂಜ್ಯ ದ್ರವ್ಯಗಳನ್ನು ಸಮರ್ಪಿಸಿದನು. ಕಾಡಿಗೆ ಹೋಗಿ ಕಷ್ಟಪಟ್ಟು ತಂದ ವಸ್ತುಗಳನ್ನು ಸಂತೋಷದಿಂದ ಗುರುಗಳು ಸ್ವೀಕರಿಸಿ, ಮಗಳನ್ನು ನೋಡಿ ಸುಶೀಲ, ನೀನು ಉದ್ಯಾನವನದಲ್ಲಿ ಗೆಳತಿಯೊಂದಿಗೆ ಚಂಡಾಟವಾಡಿ ದಣಿದಿದ್ದೀಯ. ಪಾಪ, ನಿನ್ನ ಸುಕುಮಾರ ಮುಖಾರವಿಂದ ಅದೆಷ್ಟು ಬಾಡಿದೆ. ಬಾ, ಈ ಮಧುರ ಪದಾರ್ಥಗಳನ್ನು ಭುಜಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡಿ. ಆಟವಾಡಿದ್ದರಿಂದ ಉಡುಪುಗಳು ಸಹ ನಲಗಿ ಹೋಗಿವೆ ಎಂದು ಮಗಳನ್ನು ಮುದ್ದುಗೆರೆದು ತಿನಿಸುಗಳನ್ನು ನೀಡಿದನು. ಆಕೆ ಒಳಗೊಳಗೆ ಹೆದರುತ್ತಲೇ ಮೇಲೇನೋ ಅರೆಯದಂತೆ ನಟಿಸಿದಳು. ಮತ್ತೆ ಸ್ವಲ್ಪ ಕಾಲಕ್ಕೆ ಸುಶೀಲೆಯನ್ನು ಹಿಮಾಲಯ ಪ್ರದೇಶ ವಾಸಿಯಾದ ಬ್ರಾಹ್ಮಣನೊಬ್ಬನು ಮದುವೆಯಾದುದರಿಂದ ಆಕೆ ಅತ್ತೆ ಮನೆಗೆ ಹೋಗಿ ಅಲ್ಲಿಯೇ ಕಾಲ ಕಳೆದಳು. ಕೆಲಕಾಲ ನಂತರ ಸುಶೀಲನನ್ನು ವಿವಾಹವಾದ ಬ್ರಾಹ್ಮಣನು ಪರಲೋಕಗತನಾದನು. ಪತಿಯ ಶವದ ಮುಂದೆ ಎರಗಿ ಸುಶೀಲ ಗುಳೋ ಎಂದು ಅತ್ತಳು. ತುಂಬ ದುಃಖಿಸಿದಳು. ಯೌವನವತಿ ಸೌಂದರ್ಯವತಿಯಾದ ತನ್ನ ಮಗಳಿಗೆ ಅಕಾಲ ವೈಧವ್ಯ ಉಂಟಾಯಿತಲ್ಲ ಎಂದು ತಂದೆ ಗಳಗಳ ಅತ್ತನು. ಅಯ್ಯೋ ಭಗವಂತನೇ, ಚಿಕ್ಕ ವಯಸ್ಸಿನಲ್ಲಿಯೇ ಇನ್ನೂ ಸಂಸಾರ ಸುಖವನ್ನು ಅನುಭವಿಸಿದೆಯೇ ವಿಧವೆಯನ್ನಾಗಿ ಮಾಡಿದೆಯಾ ತಂದೆ? ಇವಳ ಗತಿಯೇನು? ಜನ ಇವಳನ್ನು ನೋಡಿದರೆ ಅಮಂಗಳಕರವೆಂದು ಭಾವಿಸುವರಲ್ಲವೇ? ಯಾವುದೇ ಶುಭ ಕಾರ್ಯಗಳಲ್ಲಿಯೂ ಭಾಗವಹಿಸಲು ಬಿಡುವುದಿಲ್ಲವಲ್ಲ. ಇವಳಿಗೆ ಇಂಥ ಕರ್ಮ ಏಕೆ ಉಂಟಾಯಿತು ಎಂದು ಪರಿಪರಿಯಾಗಿ ದುಃಖಿಸಿದನು. ಅಷ್ಟರಲ್ಲಿ ಅಲ್ಲಿಗೊಬ್ಬ ಸಿದ್ಧ ಪುರುಷನು ಭಿಕ್ಷಾಟನೆಗಾಗಿ ಬಂದನು. ಆ ಸಮೀಪದಲ್ಲಿಯೇ ಒಂದು ಮೂಲೆಯಲ್ಲಿ ರೋದನೆಯನ್ನು ಕೇಳಿ ಶವವಿರುವ ಕಡೆಗೆ ಹೋಗಿ ಸುಬುದ್ಧಿಯನ್ನು ಉದ್ದೇಶಿಸಿ, ಪೂಜ್ಯರೇ, ನೀವು ದುಃಖಿಸಿರುವುದಕ್ಕೆ ಕಾರಣವೇನೋ ತಿಳಿಸಿ ಎಂದು ಕೇಳಿದನು. ಆಗ ಸುಬುದ್ಧಿಯು, ಸ್ವಾಮಿ, ನಮ್ಮ ದುಃಖ ಕುರಿತು ಏನೆಂದು ಹೇಳಿಕೊಳ್ಳಲಿ? ನಿಮ್ಮ ದಿವ್ಯ ತೇಜೋಮೂರ್ತಿಯನ್ನು ನೋಡಿದ್ದರಿಂದ ಸ್ವಲ್ಪ ಉಪಶಮನ ಉಂಟಾಯಿತು. ಈ ಯುವತಿ ನನ್ನ ಮಗಳು. ಸತ್ತವನ ಆಕೆ ಪತಿ. ವಿವಾಹವಾದ ಕೆಲವೇ ಕಾಲಕ್ಕೆ ಈತ ಸತ್ತು ಹೋದ. ನಮಗೆ ಇವಳ ಹೊರತು ಮತ್ತೊಂದು ಸಂತಾನವಿಲ್ಲ. ಚಿಕ್ಕಂದಿನಿಂದಲೆಯೇ ಈಕೆಗೆ ಉಂಟಾದ ವೈಧವ್ಯ ನೋಡಲಾಗದೆ ನಮ್ಮ ಹೃದಯ ಛಿದ್ರಗೊಳ್ಳುತ್ತಿದೆ. ಈಕೆಗೆ ಈ ದುಸ್ಥಿತಿ ಏಕೆ ಉಂಟಾಯಿತು? ಈಕೆಯ ಪೂರ್ವಜನ್ಮ ಎಂಥದ್ದು ನಿಮಗೆ ತಿಳಿದಿದ್ದಲ್ಲಿ ಹೇಳಿರಿ ಎಂದು ಬೇಡಿಕೊಂಡನು. ಸಿದ್ಧರು ಸ್ವಲ್ಪ ಹೊತ್ತು ತಮ್ಮ ದಿವ್ಯ ದೃಷ್ಟಿಯಿಂದ ನಡೆದದ್ದೆಲ್ಲವನ್ನು ಗ್ರಹಿಸಿದರು. ವಿಪ್ರೋತ್ತಮರೇ,
ನಿಮ್ಮ ಮಗಳು ಹಿಂದಿನ ಜನ್ಮದಲ್ಲಿ ಕ್ಷತ್ರಿಯ ಯುವತಿಯಾಗಿದ್ದಳು. ಕಾಮಾತುರಳಾಗಿ ಪರಪುರುಷ ಸಂಪರ್ಕವುಳ್ಳವಳಾಗಿ ಅರ್ಧರಾತ್ರಿ ತನ್ನ ಪತಿ ನಿದ್ರಾಪರವಶನಾಗಿರುವಾಗ ಕತ್ತಿಯಿಂದ ತಿವಿದುದರಿಂದ ಆತ ವಿಲವಿಲನೆ ನಲ್ಲಾಡಿ ಪ್ರಾಣ ಬಿಟ್ಟನು. ಆ ಭಯಾನಕ ದೃಶ್ಯವನ್ನು ನೋಡಿ ಆಕೆ ಹೆದರಿ ತಾನೂ ಕೂಡ ಪ್ರಾಣ ಬಿಟ್ಟಳು. ಅಂತಹ ಘೋರ ಹತ್ಯೆ ಮಾಡಿ ಈ ಜನ್ಮದಲ್ಲಿ ನಿನ್ನ ಮಗಳಾಗಿ ಹುಟ್ಟಿದ್ದಾಳೆ. ಈಕೆ ಮಾಡಿರುವ ದೋಷದಿಂದ ನಿನ್ನ ಅಳಿಯ ಮರಣಿಸಿದ್ದಾನೆ. ಆಕೆಗೆ ಸುತ್ತಿಕೊಂಡ ಪಾತಕದಿಂದಲೇ ವಿಧವೆಯಾದಳು. ಅಂತಹ ಪಾಪಾತ್ಮಳಾಗಿದ್ದು ಪುಣ್ಯಾತ್ಮರಾದ ನಿಮಗೆ ಹೇಗೆ ಜನ್ಮಿಸಿದಳೋ ಆ ವೃತ್ತಾಂತವನ್ನು ವಿವರಿಸುತ್ತೇನೆ ಕೇಳು. ಬಹಳ ವರ್ಷಗಳ ಹಿಂದೆ, ಅಂದರೆ ನಿನ್ನ ಮಗಳು 14 ಜನ್ಮಗಳ ಹಿಂದೆ, ಮಾಘ ಮಾಸದಲ್ಲಿ ಸೂರ್ಯ ಪರಮಾತ್ಮನು ಮಕರ ರಾಶಿಯಲ್ಲಿದ್ದಾಗ ಕೆಲವರು ಬ್ರಾಹ್ಮಣ ಸ್ತ್ರೀಯರು ಯಮುನಾ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಮರಳಿನಲ್ಲಿ ಗೌರಿಯ ಪ್ರತಿಷ್ಠಾಪನೆ ಮಾಡಿ ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡುತ್ತಿದ್ದರು. ಆ ಪೂಜೆಯಲ್ಲಿ ಇವಳು ಸಹ ಭಾಗವಹಿಸಿದ್ದಳು. ಆ ಪುಣ್ಯ ಫಲದಿಂದಲೇ ನಿನ್ನ ವಂಶದಲ್ಲಿ ನಿನ್ನ ಮಗಳಾಗಿ ಹುಟ್ಟಿದಳು. ಆದರೇನು, ನಿನ್ನ ಶಿಷ್ಯನ ಜೊತೆಗೆ ಗುಟ್ಟಾಗಿ ಕಾಡಿಗೆ ಹೋಗಿ ತನ್ನ ಕಾಮವಾಂಚೆಗಾಗಿ ಆತನೊಂದಿಗೆ ರಮಿಸಿದಳು. ಆದ್ದರಿಂದಲೂ ಸಹ ಈ ವೈಧವ್ಯ ಉಂಟಾಗಿದೆ. ಪೂರ್ವ ಜನ್ಮದಿಂದ ಪವಿತ್ರವಾದ ಮನೆಯಲ್ಲಿ ಹುಟ್ಟಿದ್ದರೂ ಘೋರ ಪಾಪ ಮಾಡುವುದರಿಂದ ತನ್ನ ಗಂಡನನ್ನು ಕಳೆದುಕೊಂಡು ವಿಧವೆಯಾದಳು. ಆದ್ದರಿಂದ ಪೂರ್ವ ಜನ್ಮದಲ್ಲಿ ಮಾಡಿದ ಪಾಪಕರ್ಮ ಮತ್ತು ಈ ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳಿಂದಲೇ ಈಕೆಗೆ ಅಕಾಲ ವೈಧವ್ಯ ಉಂಟಾಯಿತು. ಈಗ ದುಃಖಿಸಿ ಪ್ರಯೋಜನವೇನೋ? ಆಗಬೇಕಾದದ್ದು ಹಾಗೇ ಆಗುತ್ತದೆ. ಮನುಷ್ಯನು ತಾನು ಮಾಡುವ ಪಾಪ ಪುಣ್ಯಗಳ ಫಲ ಎಂದಿಗಾದರೂ ಅನುಭವಿಸಬೇಕಾದದ್ದೇ ಅಲ್ಲವೇ? ದೇವತೆಗಳಿಗೂ ಕಷ್ಟ ತಪ್ಪಿದ್ದಲ್ಲ ಎಂದು ನುಡಿದ ಸಿದ್ಧನ ಮಾತನ್ನು ಕೇಳಿ ಸುಬುದ್ಧಿ, ಹರಿಹರ, ನಾನೆಂತಹ ಪಾಪದ ಮಾತುಗಳನ್ನು ಕೇಳಬೇಕಾಗಿ ಬಂದಿತು? ಪೂರ್ವ ಜನ್ಮದಲ್ಲಿ ನನ್ನ ಮಗಳು ತನ್ನ ಗಂಡನ ಹತ್ಯೆ ಮಾಡಿ ತಾನೂ ಆತ್ಮಹತ್ಯೆ ಮಾಡಿಕೊಂಡಳೆ. ಈ ಜನ್ಮದಲ್ಲಿ ಕೂಡ ಕನ್ಯೆಯಾಗಿದ್ದು ನನ್ನ ಮಗನ ಸಮನಾದ ನನ್ನ ಶಿಷ್ಯನೊಂದಿಗೆ ಕೂಡಿದಳೆ. ಎಂತಹ ಘೋರ ಎಂದು ಅಲುಬಿ ತೊಳಲಾಡಿ ಸಿದ್ಧನ ಕಡೆ ನೋಡಿ, ಸ್ವಾಮಿ, ನಿಮ್ಮ ಮಾತು ಕೇಳಿದಾಗಿನಿಂದಲೂ ಒಂದು ಕಡೆ ಮಗಳ ಮೇಲೆ ಕೋಪ, ಮತ್ತೊಂದು ಕಡೆ ಪ್ರೀತಿಯೂ ಉಂಟಾಗುತ್ತಿದೆ. ಆದ್ದರಿಂದ ನನ್ನ ಮಗಳು ಪಾಪದಿಂದ ಹೇಗೆ ವಿಮುಕ್ತಳಾಗುತ್ತಾಳೋ ಮತ್ತೆ ನನ್ನ ಅಳಿಯ ಹೇಗೆ ಪುನರ್ಜೀವಿ ಆಗುತ್ತಾನೋ ನೀವೇ ಹೇಳಬೇಕು ಎಂದು ಪ್ರಾರ್ಥಿಸಿದನು. ಓ ಸುಬುದ್ಧಿ, ಮಗಳನ್ನು ಕುರಿತು ನೀನು ಕೇಳದೇ ಹೋದರೂ ಪರಿಹಾರೋಪಾಯವನ್ನು ವಿವರಿಸಬೇಕೆಂದು ಬಂದಿದ್ದೇನೆ. ಈ ಮಾಘ ಮಾಸದಲ್ಲಿ ನಿನ್ನ ಮಗಳ ಕೈಯಲ್ಲಿ ನದಿಯಲ್ಲಾಗಲಿ ಕೆರೆಯಲ್ಲಾಗಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿಸು. ಈ ರೀತಿಯಾಗಿ ಮಾಘ ಮಾಸವೆಲ್ಲ ಆಕೆಯು ಸ್ನಾನ ಮಾಡಿದರೆ ಆಕೆಗಿರುವ ಪಂಚಮಹಾಪಾತಕಗಳು ತೊಲಗಿ ಹೋಗಿ ಆಕೆಯ ಪತಿಯೂ ಕೂಡ ಬದುಕುತ್ತಾನೆ. ಮಾಘ ಶುದ್ಧ ಬಿದಿಗೆಯ ದಿನ ಮುತ್ತೈದೆಯರ ಪಾದಗಳಿಗೆ ಅರಿಶಿನ ಹಚ್ಚಿ ಹಣೆಗೆ ಬೊಟ್ಟಿಟ್ಟು ಪೂಜಿಸಬೇಕು. 2 ಹೊಸ ಮರಗಳನ್ನು ತಂದು ಅದರಲ್ಲೊಂದು ಮರದಲ್ಲಿ ಸೀರೆ, ರವಿಕೆ, ಬಟ್ಟೆ, ಅರಿಶಿನ, ಕುಂಕುಮ, ಹಣ್ಣು, ವಿಳೆದೆಲೆ, ಅಡಿಕೆ, ದಕ್ಷಿಣೆ ಇಟ್ಟು ಅದರ ಮೇಲೆ 2ನೇ ಮರವನ್ನು ಮುಚ್ಚಿ ಒಬ್ಬ ಮುತ್ತೈದೆಗೆ ಬಾಗಿನ ಕೊಟ್ಟು ತೃಪ್ತಿಯಿಂದ ಊಟ ಹಾಕಿ ಸಂತೋಷಪಡಿಸಬೇಕು. ಆ ರೀತಿಯಾಗಿ ಮಾಡಿದರೆ ಪರಪುರುಷರ ಸಂಘದಿಂದ ಉಂಟಾದ ದೋಷ ನಿವಾರಣೆಯಾಗುತ್ತದೆ. ಕೆಲವು ಜನ ಪುರುಷರು ಉದಯ ಕಾಲದಲ್ಲಿ ಹೋಗಿ ಸ್ನಾನ ಮಾಡಬೇಕೆಂದರೆ ಹಿಂಜರಿಯುತ್ತಾರೆ. ಆದ್ದರಿಂದ ಪತ್ನಿಯರಾದರೂ ಅವರನ್ನು ಪ್ರೋತ್ಸಾಹಿಸಿ ಅವರೂ ಸಹ ನಿಷ್ಠೆಯಿಂದ ಮಾಘ ಮಾಸ ಸ್ನಾನ ಮಾಡಬೇಕು. ವಂಶಾಭಿವೃದ್ಧಿಗಾಗಲಿ ಕುಟುಂಬ ಗೌರವಕ್ಕಾಗಲಿ ಸ್ತ್ರೀಯರೇ ಮುಖ್ಯ ಕಾರಕರಾಗಿರುವುದರಿಂದ ಈ ಮಾಘ ಮಾಸವಿಡೀ ಪುರಾಣ ಓದಿ ಹರಿಕಥೆಗಳಾಗಲಿ ಹರಿನಾಮ ಸಂಕೀರ್ತನೆಗಳನ್ನಾಗಲಿ ಪಠಿಸುತ್ತಾ ದಾನ ಧರ್ಮಗಳನ್ನು ಮಾಡಿದರೆ ಆಗುವ ಫಲ ಮತ್ಯಾವ ವ್ರತದಿಂದಲೂ ಉಂಟಾಗುವುದಿಲ್ಲ. ಮುನಿಶ್ರೇಷ್ಠರು ಮಾಘ ಸ್ನಾನ ಮಾಡಿ ತಪಸ್ಸನ್ನು ಮಾಡಿದರೆ ಅವರು ಸಿದ್ಧಿಪುರುಷರಾಗುತ್ತಾರೆ. ಬುದ್ಧಿ ಇಲ್ಲದವರಿಂದ ಮಾಘ ಸ್ನಾನ ಬಿಡದೆ ಮಾಡಿಸಿದ್ದೇ ಆದಲ್ಲಿ ಅವರು ಹುಚ್ಚು ವಾಸಿಯಾಗುತ್ತದೆ. ಕುಷ್ಠರೋಗದಿಂದ ಬಾಧೆ ಪಡುವವರು ಮಾಘ ಮಾಸ ಸ್ನಾನ ಮಾಡಿದರೆ ಅವರ ರೋಗ ನಿವಾರಣೆಯಾಗುವುದೇ ಅಲ್ಲದೆ ಉತ್ತಮ ಪುಣ್ಯಾತ್ಮರಾಗುತ್ತಾರೆ. ಸ್ತ್ರೀಯಾಗಲಿ ಪುರುಷರಾಗಲಿ ಮಾಘ ಮಾಸ ಸ್ನಾನವನ್ನು ಡಾಂಬಿಕತನದಿಂದ 4 ಜನ ನೋಡಿ ಹೊಗಳುವುದಕ್ಕೆ ಮಾಡಬಾರದು. ಚಿತ್ತಶುದ್ಧಿಯಿಂದ ಸ್ನಾನಾದಿಗಳನ್ನು ಮಾಡಿ ವಿಷ್ಣು ದರ್ಶನ, ಸೂರ್ಯ ನಮಸ್ಕಾರ, ಪುರಾಣ ಪಠನ, ಹರಿನಾಮ ಸ್ಮರಣೆ ಮುಂತಾದವುಗಳನ್ನು ನಿರಾಡಂಬವಾಗಿ ಮಾಡಬೇಕು. ಮಾಘ ಮಾಸ ಸ್ನಾನ ಮಾಡುತ್ತಿರುವೆನೆಂದು ತನ್ನನ್ನು ತಾನು ಹೊಗಳಿಕೊಳ್ಳಬಾರದು. ಹಾಗೆ ಮಾಡಿದರೆ ಚಿತ್ತಶುದ್ಧಿ ಇಲ್ಲದ ಶಿವಪೂಜೆ ಏಕಯ್ಯ ಎಂಬಂತೆ ನಿಷ್ಪ್ರಯೋಜಕವಾಗುತ್ತದೆ ಎಂದು ಸುಬುದ್ಧಿಗೆ ಭಿಕ್ಷಾಟನೆಗೆ ಬಂದ ಸಿದ್ಧನು ಉಪದೇಶಿಸಿದನು.
ಓ ಶಂಕರಿ, ಈ ರೀತಿಯಾಗಿ ಸಿದ್ಧನ ಉಪದೇಶವನ್ನು ಪಡೆದ ಸುಬುದ್ಧಿ ತನ್ನ ಮಗಳಿಗೆ ಮಾಘಸ್ನಾನಗಳನ್ನು ಮಾಡಿಸಿ ದಾನಾದಿ ಪುಣ್ಯಗಳನ್ನು ಮಾಡಿಸಿದಾಗ ಸತ್ತು ಹೋಗಿದ್ದ ಅಳಿಯ ನಿದ್ರೆಯಿಂದ ಎಚ್ಚೆತ್ತವನಂತೆ ಎದ್ದು ನಡೆದ ವೃತ್ತಾಂತವನ್ನು ಕೇಳಿ ತನ್ನ ಪತ್ನಿಯೊಂದಿಗೆ ಪುಣ್ಯ ಕಾರ್ಯಗಳನ್ನು ಮಾಡಿ ಪಾಪರಹಿತನಾದನು. ಇತಿ ಪದ್ಮಪುರಾಣೆ ಮಾಘಮಾಸ ಮಹಾತ್ಮೆ ಚತುರ್ದಶೋಧ್ಯಾಯ.